ಆತ್ಮೀಯರೇ, ಇಂಪನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಸ್ವರಚಿತ ಕವನದ ಶೀರ್ಷಿಕೆ ಬೀದಿ ಬದುಕು. ಎಣ್ಣೆಯೇ ಕಾಣದ ತಲೆಗಳು, ಸೋಪೆ ತಾಗದ ಕೈಗಳು, ಬಾಚಣಿಗೆ ತಾಗದೆ ನೇಯ್ದಿರೋ ಜಡೆಗಳು, ಇವೆಲ್ಲ ರಸ್ತೆ ಬದಿ ದಿನನಿತ್ಯ ಕಾಣುವ ಮಾಮೂಲಿ ದೃಶ್ಯಗಳು. ಎಣ್ಣೆಯೇ ಕಾಣದ ತಲೆಗಳು, ಸೋಪೆ ತಾಗದ ಕೈಗಳು, ಬಾಚಣಿಗೆ ತಾಗದೆ ನೇಯ್ದಿರೋ ಜಡೆಗಳು, ಇವೆಲ್ಲ ರಸ್ತೆ ಬದಿ ದಿನನಿತ್ಯ ಕಾಣುವ ಮಾಮೂಲಿ ದೃಶ್ಯಗಳು. ಪೌಡರ್ನ ವಾಸನೆ ಅರಿಯದವರು, ಫೇರ್ ಆ್ಯಂಡ್ ಲವ್ಲಿ ಬಳಿದರೆ ಬಣ್ಣ ಬದಲಾಗಬಹುದೇನೋ, ಹೊಟ್ಟಿಗೆ ಕಾಣದ ತುತ್ತನ್ನು ಬಿಟ್ಟು ಬಿಳಿ ಲೇಪಕ್ಕೆ ಕಾಸಿಹುದೇವರಲ್ಲಿ. ಪೌಡರ್ನ ವಾಸನೆ ಅರಿಯದವರು, ಫೇರ್ ಆ್ಯಂಡ್ ಲವ್ಲಿ ಬಳಿದರೆ ಬಣ್ಣ ಬದಲಾಗಬಹುದೇನೋ, ಹೊಟ್ಟೆಗೆ ಕಾಣದ ತುತ್ತನ್ನು ಬಿಟ್ಟು ಬಿಳಿ ಲೇಪಕ್ಕೆ ಕಾಸಿಹುದೇ ಇವರಲ್ಲಿ. ಭಕ್ಷ್ಯ ಭೋಜನಗಳು ಇವರಿಗಿಲ್ಲ, ಸಿನಿಮಾ ಕ್ಲಬ್ಗಳಿಗೆ ತೆರಳುವುದಿಲ್ಲ, ಕಾವಲಿಯ ದೀಪಗಳ ತಯಾರಿ, ತುಳಸಿ ಮಾಲೆಗಳ ಕಟ್ಟು ಚೌರಿಗಳು ಇವರ ತಯಾರಿಕೆಯ ಖಾದ್ಯಗಳು. ಭಕ್ಷ್ಯ ಭೋಜನಗಳು ಇವರಿಗಿಲ್ಲ, ಸಿನಿಮಾ ಕ್ಲಬ್ಗಳಿಗೆ ತೆರಳುವುದಿಲ್ಲ, ಕಾವಲಿಯ ದೀಪಗಳ ತಯಾರಿ, ತುಳಸಿ ಮಾಲೆಗಳ ಕಟ್ಟು ಚೌರಿಗಳು ಇವರ ತಯಾರಿಕೆಯ ಖಾದ್ಯಗಳು. ಕೈಯಲ್ಲೊಂದು ಕೂಸು, ಬಗಲಲ್ಲೊಂದು ಕೂಸು, ಜೋಳಿಗೆಯಲ್ಲೊಂದು ಕೂಸು, ಇವರಿಗೆ ಹೆಚ್ಚಲ್ಲವೇ ಈ ಕೂಸುಗಳು? ಕೈಯಲ್ಲೊಂದು ಕೂಸು, ಬಗಲಲ್ಲೊಂದು ಕೂಸು, ಜೋಳಿಗೆಯಲ್ಲೊಂದು ಕೂಸು, ಇವರಿಗೆ ಹೆಚ್ಚಲ್ಲವೇ ಈ ಕೂಸುಗಳು? ಅಕ್ಷರ ಕಲಿಯದೆ, ಪಾಠವ ತಿಳಿಯದೆ, ಸಂಗೀತ ಹಾಡದೆ, ಪ್ರತಿಭೆಗಳ ಅದುಮಿಕ್ಕಿ, ABCD ತಿಳಿದಿಲ್ಲ, ಟಿವಿಯ ಗುರುತಿಲ್ಲ, ಸ್ಲೇಟು ಬಳಪದ ಮಾಹಿತಿ ಇಲ್ಲ. ಅಕ್ಷರ ಕಲಿಯದೆ, ಪಾಠವ ತಿಳಿಯದೆ, ಸಂಗೀತ ಹಾಡದೆ, ಪ್ರತಿಭೆಗಳ ಅದುಮಿಕ್ಕಿ, ABCD ತಿಳಿದಿಲ್ಲ, ಟಿವಿಯ ಗುರುತಿಲ್ಲ, ಸ್ಲೇಟು ಬಳಪದ ಮಾಹಿತಿ ಇಲ್ಲ. ವಿಧಿಯೇ ಇರದ ಬದುಕಿನಲ್ಲಿ ಇವರಿಗೆ ಒಂದು ನೆಲೆ ಸಿಗುವುದೇ? ಸುಗಮವಾಗುವುದೇ ಇವರ ಬದುಕು? ಪ್ರಶ್ನೆಗಳೆಲ್ಲವೂ ಆ ದೇವನಲ್ಲಿ. ವಿಧಿಯೇ ಇರದ ಬದುಕಿನಲ್ಲಿ ಇವರಿಗೂ ಒಂದು ನೆಲೆ ಸಿಗುವುದೇ? ಸುಗಮವಾಗುವುದೇ ಇವರ ಬದುಕು? ಪ್ರಶ್ನೆಗಳೆಲ್ಲವೂ ಆ ದೇವನಲ್ಲಿ. ಪ್ರಶ್ನೆಗಳೆಲ್ಲವೂ ಆ ದೇವನಲ್ಲಿ. ಧನ್ಯವಾದಗಳು.